ಎಲ್ಲರಿಗೂ ಕಥಾ ಕನಜ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ 58ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಸಮೃದ್ಧಿ ಟ್ರಿಪ್ಗೆ ಅದಾಗಲೇ ಒಂದು ದಿನವಾಗಿತ್ತು. ಇದರ ಮಧ್ಯೆ ಅವಳ ಜೊತೆಗಿದ್ದ ಸಹೋದ್ಯೋಗಿ ಕವಿತಾರವರು ವೈಯಕ್ತಿಕ ವಿಷಯದ ಸಲುವಾಗಿ ತನ್ನ ಮನೆಗೆ ಪಯಣ ಬೆಳೆಸಿದ್ದರು. ಅವರು ಅರ್ಧದಲ್ಲಿ ಹೋದ ಕಾರಣದಿಂದ ಎಲ್ಲ ಜವಾಬ್ದಾರಿ ಅವಳೊಬ್ಬಳ ಮೇಲೆಯೇ ಬಿದ್ದಿತ್ತು. ಮಕ್ಕಳೆಲ್ಲರ ಜವಾಬ್ದಾರಿಯನ್ನು ಹೊತ್ತಿಕೊಳ್ಳುವುದು ಕಷ್ಟವಾದರೂ ಕೂಡ ಅವಳಿಗದು ಅನಿವಾರ್ಯವಾಗಿತ್ತು. ಎಲ್ಲವೂ ಯಾವುದೇ ಅಡೆತಡೆಗಳು ಇಲ್ಲದಂತೆ ವಿಕ್ರಮ್ನ ಕಾರ್ಯ ನಿಯೋಜಿಸಿದಂತೆ ನಡೆದಿತ್ತು. ಟ್ರಿಪ್ನ 2ನೇ ದಿನ ಮತ್ತು ಕೊನೆಯ ದಿನವದು. ಗಂಡನನ್ನು ಕಾಣುವ ತವಕದಲ್ಲಿದ್ದವಳಿಗೆ ತಾನು ನೇರವಾಗಿ ಹೋಗುವುದು ಕೃಷ್ಣನ ಜನ್ಮಸ್ಥಳಕ್ಕೆ ಎಂಬುದರ ಪರಿವಿಲ್ಲ. ಮೇಡಮ್, ಅಲ್ಲಿ ಎಲ್ಲ ಓಕೆ ಅಲ್ವಾ? ಏನು ಪ್ರಾಬ್ಲಮ್ ಇಲ್ಲ ತಾನೇ? ನಿಮಗೆ ಒಬ್ರಿಗೇನೆ ತುಂಬ ಕಷ್ಟ ಆಗ್ತಿದೆ ಅನಿಸುತ್ತೆ ಮ್ಯಾನೇಜ್ ಮಾಡೋಕೆ ಎಂದು ಫೋನ್ ಕರೆಯಲ್ಲಿ ಹೇಳಿದ ಕವಿತಾರವರಿಗೆ, ಖಂಡಿತ ಇಲ್ಲ ಮೇಡಮ್, ಮಕ್ಕಳನ್ನ ಹೇಗೆ ಮ್ಯಾನೇಜ್ ಮಾಡಬೇಕನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಡೋಂಟ್ ವರಿ, ಇಲ್ಲಿ ಯಾವ ಸಮಸ್ಯೆನೂ ಇಲ್ಲ, ಎವ್ರಿಥಿಂಗ್ ವಿಲ್ ಫೈನ್ ಎಂದಳು. ಸರಿ ಮೇಡಮ್, ಯು ಕ್ಯಾರಿ ಆನ್. ಹೇಗಿದ್ರು ಇವತ್ತು ಸಂಜೆ ಬರ್ತಾ ಇದ್ದೀರಲ್ಲ, ನಾಳೆ ಸ್ಕೂಲ್ನಲ್ಲಿ ಸಿಗ್ತೀನಿ, ಮಾತಾಡೋಣ ಎಂದವರಿಗೆ ಸರಿ ಎಂದು ಹೇಳಿ ಕರೆಯನ್ನು ತುಂಡರಿಸುವಷ್ಟರಲ್ಲಿ ಅವಳ ಹತ್ತಿರ ಆತಂಕದಿಂದ ಓಡೋಡಿ ಬಂದಿದ್ದರು ಮಕ್ಕಳು. ಏನಾಯಿತು ಮಕ್ಕಳ ಎಂದು ಆತಂಕದಿಂದ ಕೇಳಿದವಳಿಗೆ ಗಾಬರಿ ತುಂಬಿದವರ ಮುಖ ಕಂಡು ಕಳವಳವಾಗಿತ್ತು. ಟೀಚರ್, ರಶ್ಮಿ ಮತ್ತು ರಾಹುಲ್ ಎಲ್ಲೂ ಕಾಣಿಸ್ತಿಲ್ಲ ಎಂದರು ಆ ಮಕ್ಕಳು ಎದುಸಿರು ಬಿಡುತ್ತಾ. ಅವರ ಮಾತು ಕೇಳಿದವಳಿಗೆ ದಿಗ್ಭ್ರಮೆಯಾಗಿತ್ತು. ತನ್ನ ಜೊತೆಗೆ ಟ್ರಿಪ್ಗೆ ಬಂದಿದ್ದ ಇಬ್ಬರು ಮಕ್ಕಳು ಕಾಣುತ್ತಿಲ್ಲವೆಂದರೆ ಏನರ್ಥ? ಒಳಗಡೆ ಎಲ್ಲ ನೋಡಿದ್ರಾ? ನಿಮ್ಮ ರೂಮ್ನಲ್ಲಿ ಸರಿಯಾಗಿ ನೋಡಿದ್ರಾ ಎಂದು ಆತಂಕದಿಂದ ಕೇಳಿದಳು. ಎಲ್ಲ ಕಡೆನೂ ನೋಡಿದ್ವಿ ಟೀಚರ್, ಅವರಿಬ್ಬರು ಇಲ್ಲ ಎಂದರು ಆ ಮುಗ್ಧ ಮಕ್ಕಳು. ಆಕಾಶವೇ ತಲೆಯ ಮೇಲೆ ಕಳಚಿ ಬಿದ್ದ ಹಾಗಾಗಿತ್ತು ಅವಳಿಗೆ. ತಕ್ಷಣ ಒಳಗೋಡಿದವಳು ರೂಮ್ ಎಲ್ಲವನ್ನು ಬಿಟ್ಟು ಬಿಡದಂತೆ ಹುಡುಕಿದಳು. ಬಾತ್ರೂಮ್, ವಾಶ್ರೂಮ್ ಎಲ್ಲೂ ಅವಳ ಪತ್ತೆ ಇಲ್ಲ. ಈಗಂತೂ ಅವಳ ಜಂಘಾಬಲವೇ ಉಡುಗಿ ಹೋಯಿತು. ಮುಖಪೂರ್ತಿ ಬೆವೆತು ತೊಪ್ಪವಾಯಿತು. ಹೊಸ ಜಾಗವಾದ ಕಾರಣ ಅಲ್ಲಿ ಯಾರ ಪರಿಚಯವೂ ಅವಳಿಗಿಲ್ಲವಲ್ಲ. ಆ ಮಕ್ಕಳ ಮನೆಯವರು ಪ್ರಶ್ನೆ ಮಾಡಿದರೆ ಅವರಿಗೆ ಏನೆಂದು ಉತ್ತರಿಸುವುದು? ಇಷ್ಟಕ್ಕೂ ಅಷ್ಟು ಮಕ್ಕಳ ನಡುವೆ ಆ ಮಕ್ಕಳು ಕಣ್ಣು ತಪ್ಪಿಸಿಕೊಂಡು ಎಲ್ಲಿಗೆ ಹೋಗಿರುವರು ಒಂದೂ ತಿಳಿಯುತ್ತಿಲ್ಲ ಅವಳಿಗೆ. ತಕ್ಷಣ ವಾಚ್ಮ್ಯಾನ್ನ ಬಳಿ ಹೋದವಳು ಆ ಮಕ್ಕಳಿಬ್ಬರ ಫೋಟೋವನ್ನು ತೋರಿಸಿ ವಿಚಾರಿಸಿದಳು. ಆದರೆ ಅದು ಅವಳ ಸಹಾಯಕ್ಕೆ ಬಾರಲಿಲ್ಲ. ಬೇರೆ ದಾರಿ ಕಾಣದೆ ನೇರವಾಗಿ ಪೊಲೀಸ್ ಸ್ಟೇಷನ್ ಕಡೆ ಹೆಜ್ಜೆ ಹಾಕಿದಳು. ಅಲ್ಲರಿ, ನೋಡೋಕೆ ಒಳ್ಳೆ ಎಜುಕೇಟೆಡ್ ಥರ ಕಾಣಿಸ್ತೀರಾ, ಟೀಚರ್ ಅಂತ ಬೇರೆ ಹೇಳ್ತಾ ಇದ್ದೀರಾ, ಇಷ್ಟೊಂದು ಬೇಜವಾಬ್ದಾರಿತನನ ಎಂದು ಖಾರವಾಗಿ ದಬಾಯಿಸಿದರು ಆ ಇನ್ಸ್ಪೆಕ್ಟರ್. ತಪ್ಪು ತನ್ನ ಕಡೆಯಿಂದಲೇ ಆಗಿದ್ದ ಕಾರಣದಿಂದ ಬೇರೇನೂ ಉತ್ತರಿಸಲು ಹೋಗಲಿಲ್ಲವಳು. ಹೀಗೆ ಸುಮ್ಮನೆ ಕೂತಿದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಇದರಲ್ಲಿ ಒಂದು ಕಂಪ್ಲೇಂಟ್ ಬರೆದು ಕೊಡಿ, ಮಕ್ಕಳನ್ನು ಹುಡುಕೋ ವ್ಯವಸ್ಥೆ ಮಾಡ್ತೀವಿ ಎಂದ ಆ ಇನ್ಸ್ಪೆಕ್ಟರ್ ಅವಳ ಮುಂದೆ ಕಾಗದ ಮತ್ತು ಪೆನ್ನನ್ನು ದೂಡಿದಳು. ಅದರಲ್ಲಿ ಸುವಿಸ್ತರವಾಗಿ ದೂರು ಬರೆದವಳು, ಇನ್ಸ್ಪೆಕ್ಟರ್ ಪ್ಲೀಸ್, ಆದಷ್ಟು ಬೇಗ ಆ ಮಕ್ಕಳನ್ನು ಹುಡುಕೊಡಿ. ಇವತ್ತು ಸಂಜೆ ನಾವು ವಾಪಸ್ಸಾಗಬೇಕು. ಆಗ ಮಕ್ಕಳು ನನ್ನ ಜೊತೆ ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಎಂದು ಕೇಳಿಕೊಂಡವಳಿಗೆ ಅಳುವೇ ಬಂದು ಬಿಟ್ಟಿತ್ತು. ಈ ಬುದ್ಧಿ ಮಕ್ಕಳು ಕಳೆದು ಹೋಗೋಕ್ಕಿಂತ ಮುಂಚೆ ಇರಬೇಕಿತ್ತು ಮೇಡಮ್. ಈಗ ಮಕ್ಕಳನ್ನ ಬೇಗ ಹುಡುಕೊಡಿ ಹೋಗೋಕ್ಕಿದೆ ಅಂತ ಹೇಳಿದರೆ ನಾವು ತಾನು ಏನು ಮಾಡೋಕ್ಕಾಗುತ್ತೆ ಕೇಳಿದಳು. ನಾವು ಟ್ರಿಪ್ಗಾಗಿ ಮಕ್ಕಳನ್ನ ಕರ್ಕೊಂಡು ಬಂದಿದ್ವಿ ಸರ್. ನನ್ನ ಕೊಲೆಗೊಬ್ಬರು ಪರ್ಸ್ನಲ್ ಮ್ಯಾಟರ್ ಸಲುವಾಗಿ ವಾಪಸ್ಸಾದರು. ಮಕ್ಕಳನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನನ್ನ ಮೇಲೆ ಇತ್ತು. ಆದರೆ ಅದು ಹೇಗೆ ಆ ಇಬ್ಬರು ಮಕ್ಕಳು ತಪ್ಪಿಸ್ಕೊಂಡ್ರು ಅಂತ ಗೊತ್ತಾಗ್ತಿಲ್ಲ ಎಂದು ಎಲ್ಲ ವಿಷಯವನ್ನು ಬಡಬಡಿಸಿಕೊಂಡವಳಿಗೆ ಒಂದು ಬಾರಿ ಆ ಮಕ್ಕಳು ಸಿಕ್ಕಿದರೆ ಸಾಕಾಗಿತ್ತು. ಆಯಿತು ಅಳಬೇಡಿ ಮೇಡಮ್, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ನೀವು ಹೊರಡಿ. ಇನ್ಫಾರ್ಮೇಷನ್ ಏನಾದರೂ ಸಿಕ್ಕಿದರೆ ವಿಷಯ ಮುಟ್ಟಿಸ್ತೀವಿ. ನಿಮ್ಮ ನಂಬರ್ 1 ಇಲ್ಲಿ ಬರೆದು ಬಿಡಿ ಎಂದವಳಿಗೆ ಅವಳ ಆತಂಕ ಕಂಡು ಗಾಬರಿಯಾಗಿತ್ತು. ಅವಳು ಹೇಳಿದಂತೆ ತನ್ನ ಫೋನ್ ನಂಬರ್ ಬರೆದುಕೊಟ್ಟವಳು, ಥ್ಯಾಂಕ್ಸ್ ಸರ್, ಏನಾದರೂ ವಿಷಯ ಗೊತ್ತಾದರೆ ಹೇಳಿ ಎಂದು ಕೈ ಜೋಡಿಸಿದವಳು ಅಲ್ಲಿಂದ ಎದ್ದು ಹೊರಟಳು. ಅವಳು ಹೋದತ್ತಲೇ ನೋಡುತ್ತಿದ್ದ ಇನ್ಸ್ಪೆಕ್ಟರ್ ಕೂಡ ತನ್ನ ಗಂಡನ ಕಡೆಯವನು ಎಂಬುದು ಅವಳಿಗೆ ತಿಳಿದಿಲ್ಲ. ಸಮೃದ್ಧಿ, ನಿನ್ನ ಪರಿಸ್ಥಿತಿನ ನೆನೆಸ್ಕೊಂಡ್ರೆ ಅಯ್ಯೋ ಪಾಪ ಅನ್ನಿಸ್ತಿದೆ ಕಣೆ ಎಂದು ಗಹಗಹಿಸಿ ನಕ್ಕವನು, ಇಷ್ಟು ಹೊತ್ತಿಗಾಗಲೇ ನನಗೆ ಕಾಲ್ ಮಾಡಬೇಕಾಗಿತ್ತಲ್ಲ, ಯಾಕಿನ್ನೂ ಬಂದಿಲ್ಲ ಎಂದು ತನ್ನಲ್ಲೇ ಹೇಳಿಕೊಂಡವನು ವಿಕ್ರಮ್. ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಗಿತ್ತು. ಅವನ ಎಣಿಕೆಯಂತೆ ಸಮೃದ್ಧಿ ಕರೆ ಮಾಡಿದ್ದಳು.
ಹಲೋ ಸಮೃದ್ಧಿ, ಮನೆಗೆ ಬರ್ತಾ ಇದೆಯಾ? ಬೇಗ ಬಂದುಬಿಡು. ನನಗೆ ನಿನ್ನನ್ನು ನೋಡಬೇಕು ಅಂತ ತುಂಬ ಆಸೆ ಆಗ್ತಿದೆ. ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ನಿನ್ನ ಎಂದನು ನಾಟಕೀಯವಾಗಿ. ಅವನ ಮಾತು ಕೇಳಿದವಳಿಗೆ ಗಂಟಲುಬ್ಬಿ ಬಂದಿತ್ತು. ಜೋರಾಗಿ ಅಳಲು ಆರಂಭಿಸಿದಳು ಹುಡುಗಿ. ಅವಳ ಅಳುವಿನ ಸದ್ದು ಕೇಳಿ ಒಳಗೊಳಗೆ ಸಂಭ್ರಮಿಸಿದವನು, ಸಮೃದ್ಧಿ ಅಳ್ತಾ ಇದೆಯಾ? ಯಾಕೇನಾಯಿತು? ಏನಾದರೂ ಪ್ರಾಬ್ಲಮ್ಮಾ ಎಂದು ಆತಂಕದಿಂದ ಕೇಳಿದನು ನಟನೆ ಮಾಡುತ್ತಾ. ವಿಕ್ರಮ್, ಇಲ್ಲಿ ತುಂಬ ದೊಡ್ಡ ಸಮಸ್ಯೆ ಆಗಿದೆ. ನಾನೊಂದು ದೊಡ್ಡ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ ಎಂದವಳ ಅಳು ಇನ್ನೂ ನಿಂತಿಲ್ಲ. ಸಮೃದ್ಧಿ, ಹೀಗೆ ಹೇಳಿದರೆ ಹೇಗೆ? ಅದೇನೋ ಆಯ್ತಂತ ಬಿಡಿಸಿ ಹೇಳು ಎಂದವನಿಗೆ ಎಲ್ಲ ವಿಷಯವನ್ನು ತಿಳಿಸಿ ಮತ್ತೆ ಅಳಲು ಆರಂಭಿಸಿದಳು. ಓ ಮೈ ಗಾಡ್, ಇಷ್ಟೊಂದು ಇರ್ರೆಸ್ಪಾನ್ಸಿಬಲ್ ಪರ್ಸನ್ ನೀನು ಯಾವಾಗ ಆದೆ? ಒಂದು ರೆಸ್ಪಾನ್ಸಿಬಿಲಿಟಿನ ತಗೊಂಡ್ಮೇಲೆ ಅದನ್ನು ಕರೆಕ್ಟಾಗಿ ನಿರ್ವಹಿಸಬೇಕು. ನೀನು ಒಬ್ಬಳ ಕೈಯಿಂದ ಇದನ್ನು ಮ್ಯಾನೇಜ್ ಮಾಡೋಕ್ಕೆ ಆಗಲ್ಲ ಅಂತ ಗೊತ್ತಿದ್ದ ಮೇಲೆ ಯಾಕೆ ಈ ಟ್ರಿಪ್ ಒಪ್ಕೋಬೇಕಿತ್ತು? ಈಗ ನೋಡು ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂತ ಎಂದು ಗದರಲು ಶುರು ಮಾಡಿದನು. ಅವನು ಅವಳನ್ನು ಹೆದರಿಸುವ ಸಲುವಾಗಿ ಆ ರೀತಿ ಹೇಳುತ್ತಿದ್ದಾನೆಂಬುದರ ಸೂಚನೆ ಇಲ್ಲದವಳು, ಅದು ಹಾಗಲ್ಲ ವಿಕ್ರಮ್ ಎಂದು ಏನನ್ನು ಹೇಳ ಹೊರಟಲು ಸುಮ್ಮನಾದಳು. ಸರಿ, ಈಗ ಎಲ್ಲಿದ್ದೀರಾ ಎಂದು ಕೇಳಿದನು. ಉಳಿದ ಮಕ್ಕಳನ್ನು ಕರ್ಕೊಂಡು ಬೆಂಗಳೂರಿಗೆ ಬರ್ತಾ ಇದ್ದೀನಿ. ತುಂಬ ಟೆನ್ಷನ್ ಆಗ್ತಿದೆ. ಈಗ ಆ ಮಕ್ಕಳ ಪೇರೆಂಟ್ಸ್ ಕೇಳಿದರೆ ನಾನೇನು ಅಂತ ಹೇಳಿ ವಿಕ್ರಮ್? ಈ ಸಂದಿಗ್ಧ ಪರಿಸ್ಥಿತಿನ ಹೇಗೆ ಎದುರಿಸಲಿ ಅಂತಲೇ ಗೊತ್ತಾಗ್ತಿಲ್ಲ. ತುಂಬ ಭಯ ಆಗ್ತಿದೆ ವಿಕ್ರಮ್ ಎಂದ ಅವಳ ಆತಂಕ ಕಂಡು ಅವನಿಗೆ ಇನ್ನೂ ಖುಷಿಯಾಗಿತ್ತು. ಡೋಂಟ್ ವರಿ, ಮೊದಲು ಇಲ್ಲಿಗೆ ಬನ್ನಿ, ಆಮೇಲೆ ಮಿಕ್ಕಿದ್ದನ್ನು ನೋಡೋಣ. ಟೆನ್ಷನ್ ಮಾಡ್ಕೋಬೇಡ ಎಂದು ಕಡೆ ಕಟ್ ಮಾಡಿದವನ ಮುಖದ ಮೇಲೆ ವಿಜಯದ ನಗೆ ಮೂಡಿತ್ತು. ಏನಮ್ಮ ಹೇಳ್ತಾ ಇದ್ದೀರಾ? ಟ್ರಿಪ್ಗೆ ಬಂದಿರೋ ಮಕ್ಕಳಲ್ಲಿ 2 ಮಕ್ಕಳು ಮಾತ್ರ ಮಿಸ್ ಆಗಿದ್ದಾರೆ ಅಂದರೆ ಏನರ್ಥ? ಈ ಒಂದು ವಿಷಯದಲ್ಲಿ ಅದು ಹೇಗೆ ಎಡವಿ ಬಿಟ್ರಿ? ಈಗ ಆ ಮಕ್ಕಳ ಪೇರೆಂಟ್ಸ್ ಬಂದು ಕೇಳಿದೆ ಏನಂತ ಹೇಳ್ತೀರಾ? ನಮ್ಮ ಸ್ಕೂಲ್ ಪ್ರೆಸ್ಟೀಜ್ ಏನಾಗಬೇಡ. ನಿಮ್ಮಿಂದ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮೇಡಮ್. ಇಂಥ ಪರಿಸ್ಥಿತಿಯಲ್ಲಿ HM ಕೂಡ ಇಲ್ಲ. ಟ್ರೈನಿಂಗ್ ಮೇಲೆ ಮೈಸೂರಿಗೆ ಹೋಗಿದ್ದಾರೆ ಎಂದರು ಕವಿತಾ ವಿಷಾದದಿಂದ. ಮೇಡಮ್ ಪ್ಲೀಸ್, ನೀವು ಕೂಡ ಹೀಗೆ ಹೇಳಬೇಡಿ. ಮೊದಲೇ ನಾನು ಮೆಂಟಲಿ ಅಪ್ಸೆಟ್ ಆಗಿದ್ದೀನಿ. ನನಗೆ ಏನು ಮಾಡಬೇಕಂತಲೇ ತೋಚ್ತಾ ಇಲ್ಲ. ಇದರ ಮಧ್ಯೆ ನೀವು ನನ್ನನ್ನು ಆದಷ್ಟು ಕುಗ್ಗಿಸಬೇಡಿ ಎಂದು ಅಳುತ್ತಲೇ ವಿನಂತಿಸಿಕೊಂಡಳು ಸಮೃದ್ಧಿ. ಅಷ್ಟರಲ್ಲಿ ಅಲ್ಲಿಗೆ ಬಂದನು ವಿಕ್ರಮ್. ಅವನನ್ನು ಕಾಣುತ್ತಲೇ ಓಡಿ ಹೋಗಿ ಬಿಗಿ ತಪ್ಪಿಕೊಂಡಳು ಸಮೃದ್ಧಿ. ಅವಳನ್ನು ತಪ್ಪಿಕೊಂಡವನು, ಕಾಮ್ ಡೌನ್ ಸಮೃದ್ಧಿ, ಕಾಮ್ ಡೌನ್, ಡೋಂಟ್ ವರಿ, ನಾನು ಬಂದಿದ್ದೀನಲ್ಲ, ಅಳ್ಬೇಡ ಎಂದು ಸಂತೈಸಿದನು. ಅಷ್ಟು ಹೊತ್ತಿಗಾಗಲೇ ಟ್ರಿಪ್ಗೆ ಬಂದಿದ್ದ 2 ಮಕ್ಕಳು ಕಾಣೆಯಾಗಿರುವ ವಿಷಯ ಅವರ ಮನೆಯವರಿಗೂ ಮುಟ್ಟಿತ್ತು. ವಿಷಯ ತಿಳಿಯುತ್ತಲೇ ಸಮೃದ್ಧಿಯನ್ನು ಹುಡುಕಿಕೊಂಡು ಶಾಲೆಯ ಹತ್ತಿರ ಬಂದು ಬಿಟ್ಟಿದ್ದರು. ಏನು ಎಲ್ಲರೂ ಸೇರ್ಕೊಂಡು ನಾಟಕ ಮಾಡ್ತಾ ಇದ್ದೀರಾ? ರೀ ಮೇಡಮ್, ಎಲ್ರಿ ನಮ್ಮ ಮಕ್ಕಳು? ಬೇಡ ಬೇಡ ಅಂದರೆ ಅವರನ್ನು ಕರ್ಕೊಂಡು ಟ್ರಿಪ್ಗೆ ಹೋಗಿದ್ರಲ್ಲ, ಈಗ ಅವರನ್ನು ಎಲ್ಲಿ ಬಿಟ್ಟು ಬಂದಿದ್ದೀರಾ? ನಿಮ್ಗಳ ಬೇಜವಾಬ್ದಾರಿತನದಿಂದ ನಾವು ನಮ್ಮ ಮಕ್ಕಳನ್ನು ಕಳ್ಕೊಳ್ಳೋ ಹಾಗಾಯ್ತಲ್ರಿ. ಇಷ್ಟು ವರ್ಷದಲ್ಲಿ ಒಂದಿನೂ ಮಕ್ಕಳನ್ನು ಎಲ್ಲೂ ಹೊರಗಡೆ ನಾವು ಕಳಿಸ್ತವರಲ್ಲ. ಆದರೆ ನೀವಿದ್ದೀರಂತ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಮಕ್ಕಳನ್ನು ಕಳಿಸಿದ್ದಕ್ಕೆ ಸರಿಯಾಗಿ ಮಾಡಿದ್ದೀರಾ ಎಂದು ಅವಳನ್ನು ತರಾಟೆಗೆ ತೆಗೆದುಕೊಂಡರು ಆ ಮಕ್ಕಳ ಮನೆಯವರು. ಮೈಂಡ್ ಯುವರ್ ವರ್ಡ್ಸ್. ಅವಳೇನು ಬೇಕು ಬೇಕಂತ ಮಕ್ಕಳನ್ನು ಬಿಟ್ಟು ಬಂದಿದ್ದಾಳಾ? ಮಕ್ಕಳು ಎಲ್ಲೋ ಕಣ್ ತಪ್ಪಿಸಿ ಮಿಸ್ ಆಗಿಬಿಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪೊಲೀಸ್ನವರು ಮಕ್ಕಳನ್ನು ಹುಡುಕ್ತಿದ್ದಾರೆ. ನಿಮ್ಮ ಮಕ್ಕಳು ಸೇಫಾಗಿ ನಿಮ್ಮ ಕೈಗೆ ಸೇರ್ತಾರೆ. ತಾಳ್ಮೆಯಿಂದ ಕಾಯಿರಿ. ಅಲ್ಲಿ ತನಕ ಸ್ವಲ್ಪ ತಾಳ್ಮೆ ಇರಲಿ ಎಂದು ಹೆಂಡತಿಯ ಪರ ವಹಿಸಿ ಮಾತನಾಡಿದನು ವಿಕ್ರಮ್. ಏನ್ರಿ ತಾಳ್ಮೆಯಿಂದ ಕಾಯೋದು? ಏನು ಕಾಯೋದು? ಇಲ್ಲಿ ಟ್ರಿಪ್ಗೆ ಹೋಗಿರೋ ನಮ್ಮ ಮಕ್ಕಳು ವಾಪಸ್ ಮನೆಗೆ ಬಂದಿಲ್ಲ ಅಂತ ನಾವು ಒದ್ದಾಡ್ತಿದ್ದೀವಿ. ನೀವು ತಾಳ್ಮೆಯಿಂದ ಕಾಯಿರಿ ಅಂತ ಹೇಳ್ತಾ ಇದ್ದೀರಲ್ಲ. ನಾಳೆ ನಮ್ಮ ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರೇ ಹೊಣೆ? ಇತ್ತೀಚೆಗೆ ಮಕ್ಕಳು ಕಳ್ಳರ ಬೇಲೆ ಹೆಚ್ಚಾಗ್ತಿದ್ದಾರೆ. ಅವರ ಕೈಗೇನಾದರೂ ಸಿಕ್ಕಿ ಹಾಕ್ಕೊಂಡು ನಮ್ಮ ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾವು ಯಾರ ಹತ್ರ ನ್ಯಾಯ ಕೇಳಬೇಕು? ಇದೆಲ್ಲ ನಿಮಗೆ ಹೇಗೆ ಗೊತ್ತಾಗಬೇಕು ಹೇಳಿ? ನಿಮ್ಮ ಮಕ್ಕಳು ನಿಮ್ಮಿಂದ ದೂರ ಆದಾಗ ನಮ್ಮ ಸಂಟ ಏನು ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಎಂದು ರೋಷದಿಂದ ಹೆಂಗಸೊಬ್ಬಳು ಹೇಳಿದಾಗ ಸಮೃದ್ಧಿಗೆ ಆಘಾತ ಆದ ಹಾಗಾಗಿತ್ತು. ಇನ್ನೂ ಕಣ್ಣೇ ಬಿಡದ ಕಂದಮ್ಮ ಅವಳ ಗರ್ಭಗುಡಿಯಲ್ಲಿ ಚಿಗುರು ಒಡೆಯುತ್ತಿದೆ ಅಲ್ಲವೇ? ಮೃದುವಾಗಿ ತನ್ನ ಒಡಲನ್ನು ಸವರಿಕೊಂಡಳು. ಅಳು ಒತ್ತರಿಸಿ ಬಂದು ಬಿಟ್ಟಿತ್ತು ಅವಳಿಗೆ. ಮೇಡಮ್ ಪ್ಲೀಸ್, ಗಲಾಟೆ ಮಾಡಬೇಡಿ. ಇದು ಸ್ಕೂಲ್, ನಿಮ್ಮ ಮನೆ ಅಲ್ಲ. ನೋಡಿ, ನಮ್ಮಿಂದ ತಪ್ಪಾಗಿದೆ ನಿಜ. ಅದಕ್ಕಾಗಿ ನಾವು ಕ್ಷಮೆ ಕೇಳ್ತೀವಿ. ಅದು ದಯವಿಟ್ಟು ಈ ವಿಷಯನ ದೊಡ್ಡದು ಮಾಡಬೇಡಿ. ಆದಷ್ಟು ಬೇಗ ನಿಮ್ಮ ಮಕ್ಕಳನ್ನು ಹುಡುಕಿ ನಿಮ್ಮ ಹತ್ರ ತಲುಪಿಸೋದು ನಮ್ಮ ಜವಾಬ್ದಾರಿ. ದಯವಿಟ್ಟು ಸಮಾಧಾನದಿಂದ ಇರಿ ಎಂದು ಕೈ ಮುಗಿದು ವಿನಂತಿಸಿಕೊಂಡರು ಕವಿತಾರವರು. ನಾಳೆ ಒಳಗೆ ನಮ್ಮ ಮಕ್ಕಳು ನಮ್ಮ ಮನೆಗೆ ಸೇರದೆ ಹೋದರೆ ನಾವು ಸುಮ್ಮನಿರಲ್ಲ. ಕಾನೂನಿನ ಪ್ರಕಾರ ಯಾವ ಕ್ರಮ ಕೈಗೊಳ್ಳಬೇಕೋ ಅದನ್ನು ಕೈಗೊಳ್ತೀವಿ ಅಷ್ಟೇ ಎಂದು ಹೇಳಿ ಬಿರುಸಿನಿಂದ ಅಲ್ಲಿಂದ ಹೊರಟರೆ ಅವರ ಮಾತು ಕೇಳಿ ಸಮೃದ್ಧಿಯ ಆತಂಕ ಇನ್ನಷ್ಟು ಹೆಚ್ಚಾಗಿ ಹೋಗಿತ್ತು.
ಅತಿಯಾದ ಸುಸ್ತಿನಿಂದ ತಲೆ ತಿರುಗಿ ಬೀಳುವಂತೆ ಆದವಳನ್ನು ತನ್ನೆದೆಗೆ ಆತುಕೊಂಡು ಸಂಭಾಲಿಸಿದನು ವಿಕ್ರಮ್. ಮುಂದುವರಿಯುವುದು.